ಮೋದಿ ಮತ್ತು ಟ್ರಂಪ್ ಅವರು ಒಂದಾನೊಂದು ಕಾಲದಾಗ ಆತ್ಮೀಯ ಸ್ನೇಹಿತರಾಗಿದ್ರು. ಇಡೀ ಜಗತ್ತ ಇವರ ಕುಚು ಕುಚು ದೋಸ್ತಿ ನೋಡಿ ಆಪ್ತ ಮಿತ್ರಗತ್ಲೆ ಅದಾರ ನೋಡಪ್ಪ ಅಂತ ಮಾತಾಡ್ತಿತ್ತು. ಅವರು ಇಬ್ಬರು ಹಂಗನೇ ಇದ್ರಿ. ಮೋದಿ ಅವ್ರು ಬರೋದೇನು, ಟ್ರಂಪ್ ಅವ್ರು ಹೋಗೋದೇನು, ಗಲೆ ಮಿಲೋದೇನು ಚಂದ ಇತ್ತು ಅವ್ರದ್ದು ಒಂದು ರೀತಿ ನೋಡಾಕ. ಒಮ್ಮಿಂದೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಟ್ರಂಪ್ ಶತ್ರುಗತ್ಲೆ ನೋಡಾಕತ್ತಿರೋದು ಯಾಕ? ಈ ಹಿಂದೆ ಟ್ರಂಪ್ ನರೇಂದ್ರ ಮೋದಿಯವರನ್ನ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೀ ಈಸ್ ಮೈ ಎಲ್ಡರ್ ಬ್ರದರ್ ಅಂತೆಲ್ಲ ಹಾಡಿ ಹೊಗಳಿದ್ರು. ಆದರೆ ಈಗ ನರೇಂದ್ರ ಮೋದಿಯವರ ಮೇಲೆ ದ್ವೇಷ ಕಾರೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಈ ರೀತಿ ಟ್ರಂಪ್ ದ್ವೇಷ ಕಾರಾಕತ್ತಿರೋದ್ರಿಂದ ಇದ್ರ ಪರಿಣಾಮವನ್ನ ಭಾರತದ ಜನತೆ ಅನುಭವಿಸ್ಬೇಕಾಗೈತಿ. ಒಂದ್ ರೀತಿ ನೋಡಿದ್ರೆ ಭಾರತದ ಮಂದಿ ಅಮೆರಿಕದ ಮಂದಿ ಚಲೋ ಸಂಬಂಧದಾಗ ಅದಾರ. ಭಾರತದ ಅಧಿಕಾರಿಗಳನ್ನು ಅಮೆರಿಕದ ಅಧಿಕಾರಿಗಳನ್ನು ಒಳ್ಳೆ ರಿಲೇಷನ್ ಒಳಗ ಅದಾರ. ಆದ್ರೆ ಹದಗೆಟ್ಟಿರೋದು ಮಾತ್ರ ಇಲ್ಲಿ ಟ್ರಂಪ್ ಮನಸ್ಥಿತಿ. ಮುಖ್ಯವಾಗಿ ಟ್ರಂಪ್ ಭ್ರಮನಿರಸರಾಗೋದಕ್ಕೆ 5 ಪ್ರಮುಖ ಕಾರಣಗಳಿದೆ. ಆ ಕಾರಣಗಳೇನು? ಇದರ ಬಗ್ಗೆ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳೇನು? ಮೊಟ್ಟ ಮೊದಲಿಗೆ ಟ್ರಂಪ್ ಅವರಿಗೆ ಕಪಾಳ ಮೋಕ್ಷ ಆಗಿದ್ದು ಎಲ್ಲಿ ಗೊತ್ತೇನ್ರಿ? 2019 ಜುಲೈ 22ರಂದು ಆಗಿನ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಅಮೆರಿಕದ ಭೇಟಿ ಒಳಗಿರ್ತಾರ. ಆಗ ಟ್ರಂಪ್ ಕಾಶ್ಮೀರ ವಿಚಾರಕ್ಕೆ ಸಂಬಂಧಿಸಿದಂತೆ ಮಧ್ಯಸ್ಥಿಕೆ ವಹಿಸಿ ಅಂತ ನರೇಂದ್ರ ಮೋದಿಯವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಈ ಸಮಸ್ಯೆಯನ್ನ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಇಮ್ರಾನ್ ಖಾನ್ ಮುಂದೆ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾರೆ. ಈ ವಿಷಯ ಭಾರತಕ್ಕೆ ಶಾಕ್ ಆಗಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಅನಿಸ್ಬಿಟ್ಟಿತ್ತು ದೊಡ್ಡ ಶಾಕ್ ಆಗಿ, ಏನ್ ನಾ ಯಾವಾಗ ಹೇಳಿನಿ ಇದೇನು ಹೇಳಕತ್ತಾರ ಟ್ರಂಪ್ ಅಂತ. ಆದ್ರೆ ಹಿಂಗೆಲ್ಲ ನಡೆಯೋ ಟೈಮ್ ಒಳಗ ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ಎಚ್ಚೆತ್ಕೊಳ್ತು. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದ್ವಿಪಕ್ಷೀಯ ವಿಚಾರ, 3ನೇ ದೇಶದ ಮಧ್ಯಸ್ಥಿಕೆಯನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಸಂದೇಶವನ್ನ ಕಳಿಸಿತ್ತು. ಮೋದಿ ನನ್ನ ಪರಮಾಪ್ತ ಅಂತ ಹೇಳ್ತಿದ್ದ ಟ್ರಂಪ್ಗ ಇದು ಒಂದು ಮೊದಲನೇ ಕಪಾಳ ಮೋಕ್ಷ ಆಗಿತ್ತು, ಭ್ರಮ ನಿರಸನ. ಈ ಹೇಳಿಕೆ ಕೊಡೋಕ್ಕಿಂತ ಮೊದಲ ಅಮೆರಿಕದ ಅಧಿಕಾರಿಗಳ ಜೋಡಿ, ವಿದೇಶಾಂಗ ಅಧಿಕಾರಿಗಳ ಜೋಡಿ ಟ್ರಂಪ್ 45 ನಿಮಿಷ ಮೀಟಿಂಗ್ ಮಾಡಿದ್ರು. ಇದ ವಿಷಯ ಹೇಳೋ ಬ್ಯಾಡೋ ಅಂತ ಹೇಳಿ ಸುದೀರ್ಘ ಚರ್ಚೆಯಾಗಿತ್ತು. ಆಗ ಅಧಿಕಾರಿಗಳು ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರ, ಇದರಲ್ಲಿ ನಾವು ತಲೆ ಹಾಕೋದು ಸರಿ ಆಗಲ್ಲ ಅಂತ ಹೇಳಿದ್ರು ಕೂಡ ಟ್ರಂಪ್ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ರು. ಇನ್ನ ಟ್ರಂಪ್ ಅವ್ರಿಗೆ 2ನೇ ಸಲ ಭ್ರಮೆ ಕಳಿಸಿ ಕೆಳಗೆ ಬಿದ್ದಿದ್ದು ಯಾವಾಗ ಅಂತಂದ್ರ 2024 ಸೆಪ್ಟೆಂಬರ್ ಒಳಗ ಪ್ರಧಾನಿ ಮೋದಿ ಅವರು ಅಮೆರಿಕ ವಿಸಿಟ್ ಒಳಗಿರ್ತಾರ. UN ಜನರಲ್ ಅಸೆಂಬ್ಲಿ ಒಳಗ ಮಾತುಕತೆ ಮಾಡಾಕ ಮತ್ತ ಕ್ವಾಡ್ ಸಬ್ಮಿಟ್ನಾಗ ಭಾಗವಹಿಸಾಕಂತ ಹೇಳಿ. ಆಗ ಅಮೆರಿಕಾದಲ್ಲಿರುವ ಭಾರತದ ಮೂಲದ ಇನ್ಫ್ಲೂಯೆನ್ಸರ್ಗಳು ನರೇಂದ್ರ ಮೋದಿಯವರು ಕಮಲಾ ಹ್ಯಾರಿಸ್ ಮತ್ತು ಟ್ರಂಪ್ ಅವರನ್ನ ಭೇಟಿಯಾಗುವುದಕ್ಕೆ ಪ್ಲಾನ್ ಮಾಡ್ತಾರೆ. ಇತ್ತ ಕಡೆಯಿಂದ ಟ್ರಂಪ್ ಅಮೆರಿಕಾದಲ್ಲಿರುವ ಭಾರತೀಯರ ಮತವನ್ನ ಸೆಳೆಯೋದಕ್ಕಾಗಿ ನರೇಂದ್ರ ಮೋದಿಯವರು ನನ್ನನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಬಟ್ ಕಮಲಾ ಹ್ಯಾರಿಸ್ ಅವರು ಮೋದಿ ಅವ್ರನ್ನ ಮೀಟ್ ಆಗಕ್ಕೆ ಒಪ್ಪಂಗಿಲ್ಲ. ಅವ್ರೇನೋ ಬೇರೆ ಕಾರಣ ಹೇಳ್ತಾರ. ಅವಾಗ ಮೋದಿ ಅವರು ಭಾರತದ ವಿದೇಶಾಂಗ ಇಲಾಖೆ ಏನು ಮಾಡ್ತೈತಿ ಅಂದ್ರ ಕಮಲಾ ಹ್ಯಾರಿಸ್ ಅವ್ರು ಇಲ್ಲ ಅಂದರು ಟ್ರಂಪ್ ಅವ್ರನ್ನಷ್ಟ ಭೇಟಿ ಆದ್ರೆ ಚಲೋ ಅನ್ಸಂಗಿಲ್ಲ. ಯಾಕಂದ್ರೆ ಆ ಟೈಮ್ ಒಳಗೆ ಅಮೆರಿಕದಾಗ ಎಲೆಕ್ಷನ್ ನಡೆದಿತ್ತು. ಟ್ರಂಪ್ ಆಪೋಸಿಷನ್ ಒಳಗಿದ್ದು ಬೈಡನ್ ಸರ್ಕಾರದ ಕಮಲಾ ಹ್ಯಾರಿಸ್ ಅವ್ರನ್ನ ಮೀಟ್ ಆಗದೆ ಇವ್ರನ್ನ ಮೀಟ್ ಆದ್ರೆ ಬ್ಯಾರೆ ಥರ ಆಗ್ತೈತಿ, ತಪ್ಪು ಅರ್ಥ ಆಗತೈತಿ ಅಂತ ಮೋದಿ ಅವರು ವಾಪಸ್ ಭಾರತಕ್ಕೆ ಬರ್ತಾರ. ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಟ್ರಂಪನ್ನ ಮೀಟ್ ಆಗಂಗಿಲ್ಲ. ಇದು ಟ್ರಂಪ್ ಅವ್ರಿಗೆ ದೊಡ್ಡ ಮಟ್ಟದಾಗನ ಶಾಕ್ ಆಗಿತ್ತು. ನನ್ನ ಮಾತನ್ನೇ ಕೇಳಲಿಲ್ವಲ್ಲ ಅನ್ನೋ ರೀತಿ. ಈ ಭ್ರಮನಿರಸ ಕಡಿಮೆಯಾಗಿತ್ತು ಅಂತ ಭಾವಿಸಲಾಗಿತ್ತು. ಯಾಕಂತ ಹೇಳಿದ್ರೆ ಟ್ರಂಪ್ ಎಲೆಕ್ಷನ್ನಲ್ಲಿ ಗೆದ್ದಾಗ ನರೇಂದ್ರ ಮೋದಿಯವರು ಟ್ರಂಪ್ಗೆ ಶುಭ ಕೋರಿದ್ರು. ಅದನ್ನ ಟ್ರಂಪ್ ಕೂಡ ಬಹಳ ಪ್ರೀತಿಯಿಂದಾನೇ ಸ್ವೀಕರಿಸಿದ್ರು. ಇದನ್ನೆಲ್ಲ ನೋಡಿದಾಗ ಟ್ರಂಪ್ ಹಳೆಯದನ್ನ ಮರೆತಿದ್ದಾರೆ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಟ್ರಂಪ್ ಹಳೆಯದನ್ನ ಮರೆತಿರ್ಲಿಲ್ಲ. 2025ರಾಗ ಟ್ರಂಪ್ ಅವರು ಟ್ಯಾರಿಫ್ ಕಿಂಗ್ ಅಂತ ನರೇಂದ್ರ ಮೋದಿ ಅವ್ರನ್ನ ಕರೀತಾರ. ಇವ್ರು ನಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ಯಾರ, ನಾವು ಇವ್ರ ಮೇಲೆ ಟ್ಯಾರಿಫ್ನ ಜಾಸ್ತಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರ. ಇಲ್ಲಿ ಟ್ರಂಪ್ ಅವ್ರಿಗೆ 3ನೇ ಸಲ ಭ್ರಮ ನಿರಸನ ಆಗೈತಿ, ಅವರ ಭ್ರಮೆ ಕಳಚಿ ಬಿದ್ದೈತಿ, ಕಪಾಳ ಮೋಕ್ಷ ಆಗೈತಿ ಅನ್ನೋದು ಗೊತ್ತಾಗ್ತೈತಿ. ಯಾಕಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನರೇಂದ್ರ ಮೋದಿ ಅವರು ಅಮೆರಿಕದ ಜೊತೆಗಿನ ವ್ಯಾಪಾರ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಅಂತ ಟ್ರಂಪ್ ಅಂದ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಮಾತನಾಡಲಿಲ್ಲ. ಯಾವಾಗ ಟ್ರಂಪ್ ಮಗ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ತಾರೋ ಆಗ ನರೇಂದ್ರ ಮೋದಿ ಅವರು ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಹೇಳ್ತಾರೆ. ಇದನ್ನ ಟ್ರಂಪ್ ಕೈಯಲ್ಲಿ ಸಹಿಸೋದಕ್ಕಾಗ್ಲಿಲ್ಲ. ಅದಷ್ಟ ಅಲ್ರಿ,
ನರೇಂದ್ರ ಮೋದಿ ಅವರು ಬ್ಲೇರ್ ಹೌಸ್ನಾಗ ಎಲಾನ್ ಮಸ್ಕ್ ಜೋಡಿ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಒಳಗ ಆ್ಯಪಲ್ಲು, ಟೆಸ್ಲಾ ಭಾರತದಾಗ ಹೆಚ್ಚುವರಿ ಕಂಪ್ನಿಗಳನ್ನ ಓಪನ್ ಮಾಡಕ ಉತ್ಸಾಹ ತೋರಿಸ್ತಾವ. ಈ ಮೀಟಿಂಗ್ ಸಕ್ಸಸ್ಫುಲ್ ಆಗುತ್ತಿರೋ ಸಂದರ್ಭದಾಗ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡಬರ್ಕ ಸಂಬಂಧ ಹಳಸಿರ್ತೈತಿ. ಮೋದಿ ಅವರು ಎಲಾನ್ ಮಸ್ಕ್ ಜೋಡಿ ಇಂಥ ಮೀಟಿಂಗ್ ಮಾಡ್ಯಾರು ಅನ್ನೋದು ಟ್ರಂಪ್ಗೆ ಇನ್ನೊಂದಿಟ್ಟು ಉರಿ ಹತ್ತಕ್ಕ ಕಾರಣ ಆಯ್ತು. ಟ್ರಂಪ್ಗೆ 4ನೇ ಬಾರಿ ಭ್ರಮನಿರಸವಾಗಿದ್ದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ. ನಾನು ಪಾಕಿಸ್ತಾನಕ್ಕೆ ನಿಮ್ಮ ಜೊತೆ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಹೆದರಿಸಿದ್ದೆ, ಅದಕ್ಕಾಗಿಯೇ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದು. ಸೊ ಯುದ್ಧ ನಿಲ್ಲಿಸೋದಕ್ಕೆ ನಾನೇ ಕಾರಣ ಅಂತ ಹೇಳಿ ಟ್ರಂಪ್ ಬಡಾಯಿ ಕೊಚ್ಕೊಂಡಿದ್ರು. ಅದನ್ನೇ ಪದೇ ಪದೇ ಹೇಳ್ತಾ ಇದ್ರು. ಬಟ್ ಈ ರೀತಿ ಟ್ರಂಪ್ ಹೇಳಕತ್ತಿರೋದ್ರೊಳಗೆ ಏನೂ ಹುರುಳಿಲ್ಲ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಾಕ, ಯುದ್ಧ ವಿರಾಮಕ್ಕ ಅಮೆರಿಕ ಹಸ್ತಕ್ಷೇಪ ಇಲ್ಲ ಅಂತ ಬೇರೆ ಬೇರೆ ಸಚಿವರು ಹೇಳಿದ್ರು. ಪಾಕಿಸ್ತಾನ ಬಂದು ನಮ್ಮ ಮುಂದೆ ಮಂಡಿ ಊರಿ ಯುದ್ಧ ನಿಲ್ಲಿಸ್ರಿ ಅಂದಿದ್ದಕ್ಕೆ ನಾವು ಯುದ್ಧ ನಿಲ್ಲಿಸಿವಿ. ಆಪರೇಷನ್ ಸಿಂಧೂರ ಯುದ್ಧ ವಿರಾಮ ಆಗಿರೋದಕ್ಕೆ ಕಾರಣ ಟ್ರಂಪ್ ಅಲ್ಲ ಅಂತ ಕ್ಲಾರಿಟಿ ಕೊಟ್ರು. 5ನೇ ಬಾರಿ ಟ್ರಂಪ್ ಭಾರತದ ಮೇಲೆ ಕೆಂಡ ಕಾರೋದಕ್ಕೆ ಕಾರಣ ಟ್ರಂಪ್ ಆಹ್ವಾನಿಸಿದ್ರೂ ಕೂಡ ನರೇಂದ್ರ ಮೋದಿಯವರು ಅಮೆರಿಕಾಗೆ ಭೇಟಿ ನೀಡದೇ ಇದ್ದಿತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕದಲ್ಲಿದ್ರು. ಇತ್ತ ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು G7 ಮೀಟಿಂಗ್ ಆಗಿ ಕೆನಡಾಗೆ ತೆರಳಿದ್ರು. ಈ ವಿಷಯವನ್ನ ತಿಳಿದಂತಹ ಟ್ರಂಪ್ ನರೇಂದ್ರ ಮೋದಿಯವರಿಗೆ ಕಾಲ್ ಮಾಡಿ, ನೀವು ಕೆನಡಾದಿಂದ ವಾಪಸ್ ಬರಬೇಕಾದ್ರೆ ಅಮೆರಿಕಾಗೂ ಒಂದ್ಸಲ ಭೇಟಿ ನೀಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸಿಕೊಂಡಂತಹ ನರೇಂದ್ರ ಮೋದಿಯವರು, ನಾನು ಈಗಾಗಲೇ ಕೆನಡಾದಿಂದ ಭಾರತಕ್ಕೆ ಹೊರಟಾಗಿದೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಾಜೂಕಾಗಿ ಇವರ ಆಹ್ವಾನವನ್ನ ತಿರಸ್ಕರಿಸ್ತಾರೆ. ಇಲ್ಲಿ ಟ್ರಂಪ್ ಪ್ಲಾನ ಬ್ಯಾರೇನೇ ಆಗಿತ್ತು. ಅದೇನಂದ್ರ ಹೆಂಗೂ ಆಸಿಮ್ ಮುನೀರ ಅಮೇರಿಕಾದಾಗ ಅದಾನ, ಕೆನಡಾದಿಂದ ಮೋದಿನೂ ಅಮೇರಿಕಾಗ ಬಂದ್ರು ಅಂದ್ರ ಭಾರತಕ್ಕೆ ಹೋಗೋ ಮುಂಚೆ ಇವರಿಬ್ಬರನ್ನು ಬಾಜು ಕುಂದ್ರಿಸಿನ ನಡಬರ್ಕ ಕುಂತ ಮಾತಾಡಿ ಫೋಟೋ ಎಲ್ಲ ವೈರಲ್ ಮಾಡಿ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದಕ್ಕಾಗಿ ಈಗ ಅದ ಚರ್ಚೆ ಮಾಡೋದೀವಿ, ನನ್ನ ಮಧ್ಯಸ್ಥಿಕೆ ಇತ್ತು ಅನ್ನೋದನ್ನ ಪ್ರೂವ್ ಮಾಡಬೇಕು, ಹೆಂಗಾರೇ ಮಾಡಿ ಅಂತ ಟ್ರಂಪ್ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಈ ಪ್ಲ್ಯಾನ್ ಹೆಂಗೋ ಗೊತ್ತಾಗಿತ್ತೋ ಏನೋ ಭಾರತಕ್ಕೆ, ಮೋದಿ ಅವರು ಭಾರತಕ್ಕೆ ಬಂದು ಬಿಡ್ತಾರೆ ಕೆನಡಾದಿಂದ, ಅಮೆರಿಕ ಹೋಗಂಗಿಲ್ಲ. ಇದು ಟ್ರಂಪ್ಗೆ ಜಾಸ್ತಿ ಉರಿ ಹತ್ಕೊಂಡಿದ್ದ ಟೈಮ್. ರೊಚ್ಚಿಗೆ ಧೈರ್ಯಬಿರಿ ಟ್ಯಾರಿಫ್ ಏರ್ಸಕ್ಕ ಚಾಲೂ ಮಾಡ್ಯಾರ. ಈ ಎಲ್ಲ ಘಟನೆಗಳು ಟ್ರಂಪ್ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ಯಾವು ಅನ್ನೋದಕ್ಕೆ ಅವರ ನಡವಳಿಕೆನ ನಾವು ನೋಡಿ ತಿಳ್ಕೊಬೋದು. ಸೊ ಟ್ರಂಪ್ ಸ್ಕೋಪ್ ತಗೊಳ್ಳೋದಕ್ಕೆ ಅಂತ ಮಾಡಿದಂತಹ ಪ್ಲಾನ್ಗಳೆಲ್ಲವೂ ಕೂಡ ಫ್ಲಾಪ್ ಆಗ್ತಾ ಬಂದಿತ್ತು. ಇತ್ತ ಕಡೆಯಿಂದ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಪ್ಲಾನ್ಗಳಿಗೆ ನೀಡ್ತಾ ಇದ್ದಂತಹ ಉತ್ತರಗಳು ಜಾಗತಿಕವಾಗಿ ಟ್ರಂಪ್ ಅನ್ನ ಮುಜುಗರಕ್ಕೀಡು ಮಾಡಿತ್ತು. ಇದರಿಂದಾಗಿ ಟ್ರಂಪ್ ಭಾರತದ ವಿರುದ್ಧ ಈಗ ಟ್ಯಾರಿಫ್ ವಾರ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.